ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೊಟ್ಟೆ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಮೊಟ್ಟೆ ಸಾಂಬಾರು ಒಂದು 15 ಜನ 20 ಜನನೇ ತಿನ್ಬೋದು. ತುಂಬಾ ರುಚಿಯಾದಂತಹ ಸಾಂಬಾರು ಇದು. ಎಷ್ಟು ರುಚಿ ಇರುತ್ತಂತಂದರೆ ನಾವು ಚಿಕನ್ ಸಾರಿಗಿಂತ ರುಚಿಯಾಗಿರುತ್ತೆ, ಅಷ್ಟು ರುಚಿ ಇರುತ್ತೆ. ಹಾಗಾದರೆ ಈ ಮೊಟ್ಟೆ ಸಾಂಬಾರು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ನೋಡೋಣ ಹೇಗೆ ಮಾಡೋದಂತ. ಈಗ ನಾವು ಮೊಟ್ಟೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. 15 ಜನಕ್ಕೆ ಆಗುವಷ್ಟು ಸಾಂಬಾರನ್ನು ನಾವು ಮಾಡಬೇಕು. ನೋಡಿ, ಕಡಲೆಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ, ಮತ್ತು ತೊಗರಿಬೇಳೆ ಇಷ್ಟು ತೆಗೆದುಕೊಂಡಿದ್ದೀನಿ. ಮೊದಲು ಒಂದು ಈರುಳ್ಳಿನ ಸುಟ್ಕೋಬೇಕು. ಮಸಾಲೆಗೆ ಸುಟ್ಕೊಂಡು ಒಂದು ಸೈಡ್ಗೆ ಇಟ್ಬಿಡೋಣ. ಆನಂತರ ಒಂದು ಪಾತ್ರೆನ ನೋಡಿ ಇಷ್ಟು ನೀರನ್ನು ಸೇರಿಸಿಟ್ಟಿದ್ದೀನಿ. 15 ಜನಕ್ಕೆ ಆಗಬೇಕು ಅಂತಂದರೆ ನಾವು ಇಂಥ ಚೆಂಬಲ್ಲಿ ನಾನು 2.5 ಚೆಂಬು ನೀರನ್ನು ಸೇರಿಸಿದ್ದೀನಿ ಪಾತ್ರೆಗೆ. 8 ಮೊಟ್ಟೆನ ನಾನು ಬೇಯಿಸಕ್ಕೆ ಇಟ್ಟಿದ್ದೀನಿ. ಈಗ ಆ ಪಾತ್ರೆಗೆ ನಾವು ನೆನೆಸಿಟ್ಕೊಂಡಂತಹ ಕಡಲೆಕಾಳನ್ನು ಸೇರಿಸೋಣ. 15 ಜನಕ್ಕೆ ಧಾರಾಳವಾಗಿ ತಿನ್ಬೋದು ಫ್ರೆಂಡ್ಸ್. ಈಗ ಸಾಂಬಾರು ಮಾಡ್ತಾ ಇರೋದು ಕಡಲೆಕಾಳು ಜೊತೆಗೆ ತೊಗರಿಬೇಳೆನ ಕೂಡ ಸೇರಿಸೋಣ. ತೊಳೆದಿಟ್ಕೊಂಡಂಥ ತೊಗರಿಬೇಳೆ ಚೆನ್ನಾಗಿ ಬೇಯಲಿ. ಈಗ 2 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡಂತಹ 2 ಟೊಮೆಟೊ ಕೂಡ ನಾನು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಕಟ್ ಮಾಡಿಕೊಂಡಿರುವಂತಹ ಹಸಿ ಕೊಬ್ಬರಿನ ಸೇರಿಸ್ತಾ ಇದ್ದೀನಿ. ಬಹಳ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡಿ, ನಾನು ಯಾವ ರೀತಿ ಮಾಡ್ತಾ ಇದ್ದೀನೋ ಆ ರೀತಿ ಮಾಡಿ, ತುಂಬಾ ಟೇಸ್ಟಾಗಿರುತ್ತೆ. ಕೊಬ್ಬರಿ ಹಾಕಿದರೆ ಬಹಳ ರುಚಿ ಇರುತ್ತೆ. ಈಗ ಮೊಟ್ಟೆ ಬೆಂದಿದೆ, ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಬೇಳೆಕಾಳು ಚೆನ್ನಾಗಿ ಬೇಯಬೇಕು. ನಾನು ಪಾತ್ರೆನಲ್ಲೇ ಮಾಡ್ತಾ ಇರೋದು. ಪಾತ್ರೆನಲ್ಲಿ ಮಾಡಿದ್ರೇ ಸಾಂಬಾರು ತುಂಬಾ ಟೇಸ್ಟಾಗಿರೋದು. ಮೊಟ್ಟೆ ಬೇಯಿಸಿದ್ದಾಗಿದೆ, ಇದಕ್ಕೆ ತಣ್ಣೀರು ಬಿಟ್ಟಿದ್ದೀನಿ. ಈಗ ನಾವು ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ. ನೋಡಿ, ಚಕ್ಕೆ ಒಂದಿಷ್ಟು ತೆಗೆದುಕೊಂಡಿದ್ದೀನಿ, ಮತ್ತು ಒಂದು 3 ಲವಂಗ ತೆಗೆದುಕೊಂಡಿದ್ದೀನಿ. 3 ಆದರೆ ಸಾಕು. 15 ಒಣಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂಥದ್ದು ತೆಗೆದುಕೊಂಡಿದ್ದೀನಿ. ನೀವು ಬೇಕಂತಂದರೆ 2-1/4 ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೋಬೋದು ನಿಮ್ಮ ಮನೆಯಲ್ಲಿರುವುದು. ನಾನು ಗೊತ್ತಾಗಲಿ ಅಂತ ಮೆಣಸಿನ್ಕಾಯನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಹಸಿ ಕೊಬ್ಬರಿನ ಇಷ್ಟು ತೆಗೆದುಕೊಂಡಿದ್ದೀನಿ, ಯಾಕಂದರೆ ಸಾಂಬಾರು ಜಾಸ್ತಿ ಮಾಡ್ತಾಯಿದ್ದೀನಿ. ಅದರಿಂದಾಗಿ ಹಸಿ ಕೊಬ್ಬರಿನ ನಾನು ಸ್ವಲ್ಪ ಜಾಸ್ತಿನೇ ತೆಗೆದುಕೊಳ್ತಾ ಇದ್ದೀನಿ. ಮತ್ತು ಅದರ ಜೊತೆಗೆ ಸ್ವಲ್ಪ ನೋಡಿ ಒಂದು ಅರ್ಧ ಸ್ಪೂನಷ್ಟು ಗಸಗಸೆನ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ನಾವು ತರಿತರಿಯಾಗಿ ರುಬ್ಕೊಳ್ಳೋಣ. ಮಿಕ್ಸ್ ಮಾಡಿದಂತಹ ಇಂಗ್ರೀಡಿಯೆಂಟ್ಸ್ ಜೊತೆಗೆ ನಾವು ನೋಡಿ ಮಿಕ್ಸ್ ಮಸಾಲೆ ಪುಡಿ 4 ಸ್ಪೂನಷ್ಟು ತೆಗೆದುಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿರುವಂತಹ ಮಿಕ್ಸ್ ಮಸಾಲೆ ಪುಡಿ ಯಾವುದೇ ಇದ್ದರೂ ನೀವು ತೆಗೆದುಕೋಬೋದು. ಮತ್ತು 1/4 ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಅರಿಶಿನ ಪುಡಿ ತೆಗೆದುಕೊಳ್ತಾ ಇದ್ದೀನಿ. ಮತ್ತು 1.5 ಗಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡಂತಹ ಇಂಗ್ರೀಡಿಯೆಂಟ್ಸ್ ಜೊತೆಗೆ ನಾನು ಈಗ ಈರುಳ್ಳಿ ಲಾಸ್ಟ್ನಲ್ಲಿ ಸೇರಿಸ್ತಾ ಇದ್ದೀನಿ. ಇದನ್ನು ಸುಟ್ಟಿಟ್ಕೊಂಡಿರೋದು, ಸುಟ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ನಾನು ನುಣ್ಣಗೆ ನೈಸಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸಾಂಬಾರಿಗೆ ಮಸಾಲೆ ಪ್ರಿಪೇರ್ ಆಯಿತು. ಇದನ್ನು ಒಂದು ಸೈಡ್ಗೆ ಇಡೋಣ. ನೋಡಿ, ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ನೆನೆಸಿಟ್ಕೊಂಡಿದ್ದೀನಿ. ಯಾವುದೇ ಸಾಂಬಾರಿಗೂ, ಅಂದರೆ ಚಿಕನ್ ಮಟನ್ ಅಂತ ಅದಕ್ಕೆ ಬೇಡ, ಇನ್ನು ಯಾವುದೇ ಸಾಂಬಾರಿಗೂ ನೀವು ಹುಣಸೆ ಹುಳಿ ಬಿಡಲಿಲ್ಲ ಅಂತಂದರೆ ಸಾಂಬಾರು ಟೇಸ್ಟ್ ಆಗಿರೋದಿಲ್ಲ ಫ್ರೆಂಡ್ಸ್. ಮೊಟ್ಟೆ ಸಾಂಬಾರಿಗೆ ಕೂಡ ನಾನು ಹುಣಸೆ ಹುಳಿನ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ.
ಈಗ ಹುಣಸೆ ಹುಳಿ ಕೂಡ ಅದರ ಜೊತೆಗೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೇಳೆಕಾಳು ಬೆಂದಿದೆಯಾ ಅಂತ ನೋಡೋಣ. ಇಲ್ಲ, ಇನ್ನು ಬೇಳೆ ಚೆನ್ನಾಗಿ ಒಡಿಬೇಕು, ಅಷ್ಟರ ತನಕ ಬೇಯಲಿ. ಅಷ್ಟರಲ್ಲಿ ನಾವು ಮೊಟ್ಟೆನ ಸುಳಿದಿಟ್ಕೊಂಡ್ಬಿಡೋಣ. ಮೊಟ್ಟೆನ ಸಿಪ್ಪೆ ಸುಳಿದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲನೂ ಕೂಡ. ನೋಡಿ, ಬೇಳೆ ಎಲ್ಲ ಚೆನ್ನಾಗಿ ಬೆಂದೋಗಿದೆ. ಈಗ ನಾವು ಮಸಾಲೆನ ಸೇರಿಸೋಣ. ರುಬ್ಬಿಟ್ಕೊಂಡಂತಹ ಮಸಾಲೆನ ಸೇರಿಸ್ಬಿಡೋಣ. ಈ ಚೆಂಬಲ್ಲಿ 3.5 ಚೆಂಬು ನೀರಾಯಿತು ಫ್ರೆಂಡ್ಸ್, ನಾನು ಹಾಕಿದ ನೀರು. ಈಗ ನಾವು ಕಲ್ಲುಪ್ಪನ್ನು ಸೇರಿಸೋಣ. ಪುಡಿ ಉಪ್ಪು ಸೇರಿಸ್ಬೇಡಿ, ತುಂಬ ಟೇಸ್ಟ್ ಇರಲ್ಲ. ಕಲ್ಲುಪ್ಪು ಸೇರಿಸಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಪುಡಿ ಉಪ್ಪಲ್ಲಿ ಅಷ್ಟೊಂದು ರುಚಿ ಇರೋದಿಲ್ಲ ಫ್ರೆಂಡ್ಸ್. ಸಾಂಬಾರು ಯಾವುದೇ ಆಗಲಿ, ಅದೇನಾದರೂ ರೈಸ್ ಬಾತುಗಳಿಗೆ ಅಂಥವುಗಳಿಗೆ ಮಾತ್ರ ಪುಡಿ ಉಪ್ಪು ಅಷ್ಟೇ. ಸಾಂಬಾರುಗಳು ಮಾತ್ರ ಚೆನ್ನಾಗಿರೋದಿಲ್ಲ. ಈಗ ಸಾಂಬಾರು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್, ಕುದೀಲಿ. ಈಗ ಸಾಂಬಾರು ಅದಕ್ಕೆ ಬರ್ತಾ ಇದೆ. ಇನ್ನೇನು ಒಂದು 6 ನಿಮಿಷ 7 ನಿಮಿಷ ಅಷ್ಟೇ ಸಾಂಬಾರು ರೆಡಿ ಆಗುತ್ತೆ. ನಾವು ಈಗ ಒಗ್ಗರಣೆ ಕೊಡೋಣ ಸಾಂಬಾರಿಗೆ. ನೋಡಿ, 3 ಸ್ಪೂನಷ್ಟು ಆಯಿಲನ್ನು ತೆಗೆದುಕೊಂಡಿದ್ದೀನಿ. ಈ ಸ್ಪೂನಲ್ಲಿ, ದಪ್ಪದಾದಂತಹ ಸ್ಪೂನಲ್ಲಿ, ಅದರ ಜೊತೆಗೆ ಸಾಸಿವೆನ ಸೇರಿಸೋಣ. ಈಗ ಒಂದು ಸಣ್ಣದಾದಂತಹ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡಿರೋವಂಥದ್ದು ಮತ್ತು ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಇಷ್ಟೂ ಫ್ರೈ ಆಗಲಿ, ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಬೇಕು. ಒಗ್ಗರಣೆ ರೆಡಿ ಆಗಿದೆ. ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಈಗ ಈ ಸ್ಟವನ್ನು ಸ್ವಲ್ಪ ಡೌನ್ ಮಾಡಿ ಒಗ್ಗರಣೆನ ನಾವು ಸೇರಿಸೋಣ. ಯಾಕಂದರೆ ಸಿಡಿಯುತ್ತೆ, ಅದರಿಂದಾಗಿ ಸ್ಟವನ್ನು ಡೌನ್ ಮಾಡ್ಕೋಬೇಕು. ಈಗ ಮೊಟ್ಟೆನ ನಾವು ಎಲ್ಲ ಒಂದೊಂದಾಗಿ ಸೇರಿಸೋಣ. ಮುಂಚೆ ಸೇರಿಸಬಾರ್ದು. ನಾವು ಒಂದು 5 ನಿಮಿಷಕ್ಕೆ ಇಳಿಸ್ತೀವಿ ಅಂತಂದಾಗ, ಸಾಂಬಾರು ರೆಡಿ ಆಗಿದೆ ಅಂತಂದಾಗ, ಒಗ್ಗರಣೆ ಕೊಟ್ಟಾದಮೇಲೆ ನೀವು ಮೊಟ್ಟೆನ ಸೇರಿಸಿದರೆ ತುಂಬಾ ರುಚಿಯಾಗಿರುತ್ತೆ. ಮೊಟ್ಟೆನೂ ಕೂಡ ಒಳಗಡೆ ಇರೋದು ಕರಗೋಗೋದಿಲ್ಲ, ಹೇಗಿರೋದು ಹಾಗೆ ಇರುತ್ತೆ. ಈಗ ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು ಸಾಂಬಾರು. ಇನ್ನೇನು ಸಾಂಬಾರು ರೆಡಿ ಆಗ್ತಾ ಬಂತು ಫ್ರೆಂಡ್ಸ್. ಒಂದು 2 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಸಾಂಬಾರು ರೆಡಿ ಆಗೋಷ್ಟರಲ್ಲಿ ಈ ರೀತಿ ಕುದಿಯುತ್ತೆ. ಉಲ್ಟಂ ಪಲ್ಟ ತಿರುಗ್ತಾ ಇದ್ದರೆ ಅದು ಸಾಂಬಾರು ರೆಡಿ ಆಗಿಲ್ಲ ಅಂತ ಅರ್ಥ. ಯಾರಿಗೇ ಆಗಲಿ, ಈ ರೀತಿ ಕುದ್ದರೆ ಅಲ್ಲಿಗೆ ಸಾಂಬಾರು ಪೂರ್ತಿ ರೆಡಿ ಆಗಿದೆ ಅಂತ ಅರ್ಥ. ಈಗ ನಾವು ಸ್ಟವನ್ನು ಆಫ್ ಮಾಡೋಣ. ಮೊಟ್ಟೆ ಸಾಂಬಾರು ರೆಡಿ ಆಯಿತು. ನೋಡಿ, ಇದು ಎಷ್ಟು ಚೆನ್ನಾಗಿರುತ್ತಂತಂದರೆ ಸಾಂಬಾರು ಚಿಕನ್ ಸಾರಿಗಿಂತ ಸೂಪರ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಈ ಸಾಂಬಾರು. ಈಗ ನಾವು ಸರ್ವಿಂಗ್ ಬೌಲ್ಗೆ ತೆಗೆದುಕೊಳ್ಳೋಣ. ನೋಡಿ, ಮೊಟ್ಟೆ ಅದರಲ್ಲೇ ಇದೆ, ಸೀದೋಗೋದಿಲ್ಲ. ಒಂದರಲ್ಲಿ ಕೆಳಗಡೆ ಈ ರೀತಿ ಬಂದರೂ ಕೂಡ ಹೀಗೆ ಇರುತ್ತೆ. 5 ನಿಮಿಷಕ್ಕೆ ಮುಂಚೆ ನಾವು ಹಾಕಬೇಕಷ್ಟೇ.
ಒಗ್ಗರಣೆ ಆದಮೇಲೆ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್. ಇಷ್ಟು ಒಂದು 20 ಜನನೇ ತಿನ್ಬೋದು, 15 ಜನ ಅಲ್ಲ 20 ಜನನೇ ತಿನ್ಬೋದು ಈ ಸಾಂಬಾರನ್ನು. ಇದು ಚಪಾತಿ, ರೊಟ್ಟಿ, ಮುದ್ದೆ, ರೈಸ್ಗೆ, ಪರೋಟಗೆ ತುಂಬಾ ಟೇಸ್ಟಾಗಿರುತ್ತೆ ಈ ಸಾಂಬಾರು. ಥ್ಯಾಂಕ್ ಯು.